ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ, ಹೆಚ್ಚಿನ ಉಪಯೋಗಗಳು ಸಿಗುತ್ತೆ. ಆ ಕಾರಣದಿಂದ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲೇಬೇಕಾಗುತ್ತೆ. ಈಗ ಈ ವಿಡಿಯೋಗಳ PDF ಆಗಿರಬಹುದು, ಹಾಗೆ ದಿನನಿತ್ಯದ ಪತ್ರಿಕೆಗಳು ಅಪ್ಡೇಟ್ಸ್ ಆಗೋ ಇನ್ಫಾರ್ಮೇಷನ್ಗಳೆಲ್ಲ ಅಪ್ಡೇಟ್ ಆಗ್ತಿರುತ್ತೆ. ಜೊತೆಗೆ ನಿಮಗೆ ಯಾವುದೇ ಡೌಟ್ ಇದ್ದರೂ ಸಹಿತ ನೀವು ನಮ್ಮ ಎಜುಕೇಟರ್ಸ್ ಜೊತೆ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ನೀವು ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಾನು ಇವತ್ತಿನ ದಿನ 7th ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಕನ್ಸರ್ವೇಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಈ ಪಾಠ ಒಂಥರ ತುಂಬ ಸಖತ್ತಾಗಿದೆ. ಹೆಂಗಂದರೆ ನಾವು ನಾಲೆಜ್ ಪರ್ಪಸ್ ಅನ್ನೋದಕ್ಕಿಂತ ಇದನ್ನು ನಾವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಏನೇನೋ ತಿಳ್ಕೊಂಡಿರ್ತೀವಿ, ಸಣ್ಣ ಸೂಕ್ಷ್ಮವಾಗಿರುವಂಥ ವಿಷಯಗಳೇ ಗೊತ್ತಿರಲ್ಲ ನಮಗೆ. ಸೊ ಆ ಕಾರಣ ನಾವು ಈ ಪಾಠನ ನಾವು ಹೆಚ್ಚಾಗಿ ತಿಳ್ಕೊಳ್ಳೋ ಕಡೆ ಮುಂದಾಗೋಣ. ಈಗ ನೋಡೋಣ. ಫಸ್ಟ್ ಕಾನ್ಸೆಪ್ಟ್, ಡಿಫಾರೆಸ್ಟೇಷನ್ ಆ್ಯಂಡ್ ಇಟ್ಸ್ ಕಾಸಸ್, ಅರಣ್ಯನಾಶ ಮತ್ತು ಅದಕ್ಕೆ ಕಾರಣಗಳು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಅರಣ್ಯನಾಶ ಅಂದ್ರೇನು ಅಂಥೇಳಿ ನಿಮಗೆ ಗೊತ್ತಿದೆ. ಈಗ ಪ್ಲ್ಯಾಂಟ್ಸ್, ಗ್ರೇಟ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗಳನ್ನು ನಾವು ನಮ್ಮ ಅರ್ಥಲ್ಲಿ, ಅದರಲ್ಲೂ ಮೇಜರಾಗಿ ಏನಾಗಿರುತ್ತೆ, ಕಾಡಿನಲ್ಲಿ ನಾವು ನೋಡ್ತೀವಿ. ಒಂದು ಬಯೋಡೈವರ್ಸಿಟಿ ಚೆನ್ನಾಗಿ ಮೇಂಟೈನ್ ಆಗಿರೋದು ಎಲ್ಲಿ ಅಂದರೆ ಕಾಡುಗಳಲ್ಲಿ ನಾವು ನೋಡ್ತೀವಿ ಅಲ್ವಾ. ಅಲ್ಲೇನಾಗಿರುತ್ತೆ, ಹೆಚ್ಚು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಅವೆಲ್ಲವೂ ಸಹಿತ ಅಲ್ಲಿ ವಾಸ ಮಾಡ್ತಾ ಇರುತ್ತೆ ಅಲ್ವಾ. ಇದರಿಂದ ಏನಾಗಿದೆ, ಅವುಗಳಿಗೆ ಉಳಿಯುವಿಕೆಗೆ ಚೆನ್ನಾಗಿರುತ್ತೆ. ಬಟ್ ಆದರೆ ಏನಾಗುತ್ತೆ, ಇಂದು ಈ ಜೀವಿಗಳ ಉಳಿಯುವಿಕೆಗೆ ಎದುರಾದ ಬಹು ದೊಡ್ಡ ಅಪಾಯವೆಂದರೆ ಅದು ಅರಣ್ಯನಾಶ, ಡಿಫಾರೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಡು ಏನಾಗಿದೆ, ಬಹು ಜೀವಿಗಳ ಒಂದು ಮನೆ ಆಗಿದೆ ಅಲ್ವಾ. ಆದರೆ ಇದು ಅವಕ್ಕೆಲ್ಲ ಇವಾಗ ತೊಂದರೆ ಆಗಿರೋದು ಯಾವುದು, ಅರಣ್ಯನಾಶ. ಕ್ಲಿಯರಿಂಗ್ ಆಫ್ ಫಾರೆಸ್ಟ್. ಈಗ ಅರಣ್ಯನಾಶ ಅಂದರೆ ಏನು ಅಂತ ಹೇಳಿ ನೋಡೋಣ. ಕ್ಲಿಯರಿಂಗ್ ಆಫ್ ಫಾರೆಸ್ಟ್ ಆ್ಯಂಡ್ ಯೂಸಿಂಗ್ ದಟ್ ಲ್ಯಾಂಡ್ ಫಾರ್ ಅದರ್ ಪರ್ಪಸ್. ಅರಣ್ಯದಲ್ಲಿರುವ ಮರಗಳನ್ನು ಕಡೆದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯನಾಶ. ಆ ಭೂಮಿನ ಒಂದು ಕಡೆ ಬೇರೆ ಉದ್ದೇಶಕ್ಕೆ ಬಳಸೋದಾದರೆ, ಜೊತೆಗೆ ಆ ಮರಗಳನ್ನು ಇನ್ನೊಂದು ಕಡೆಗೆ ಯೂಸ್ ಮಾಡೋದು. ಅಲ್ಲಿ ಒಂದು ಕಲ್ಲಲ್ಲಿ ಎರಡು ಕೆಲಸ ಆಗುತ್ತೆ ಅನ್ನೋ ಥರ. ಈಗ ಅಲ್ಲಿ ಮರ ಕಡಿದು ಅಲ್ಲೂ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಇನ್ನೊಂದೇನೋ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ. ಆದರೆ ಆ ಮರನ ಮತ್ತೆ ಬೇರೆ ಕಡೆ ಯೂಸ್ ಮಾಡ್ಕೋತಾರೆ. ಈ ರೀತಿಯಾಗಿ ಅರಣ್ಯನಾಶ ಈ ರೀತಿ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಟ್ರೀಸ್ ಇನ್ ದ ಫಾರೆಸ್ಟ್ ಆರ್ ಕಟ್ ಫಾರ್ ದ ಸಮ್ ಪರ್ಪಸ್ ಆಫ್ ದ ಮೆನ್ಷನ್ ಬಿಲೋ. ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು. ನಾವಿವಾಗ ಕಾಡನ್ನು ಕಡಿತಾ ಇದ್ದೀವಿ ಅಂತಂದರೆ ಆ ಜಾಗದಲ್ಲಿ ವ್ಯವಸಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಹೌಸ್ ಆ್ಯಂಡ್ ಫ್ಯಾಕ್ಟರೀಸ್, ಕಾರ್ಖಾನೆಗಳನ್ನು ಆಗಿರಬಹುದು, ಅಥವಾ ಮನೆಗಳನ್ನು ಕಟ್ಟೋಕೆ ನಾವು ಮರಗಳನ್ನು ಕಡಿಬಹುದು. ಹಾಗೆ ಫರ್ನಿಚರ್ಗಳನ್ನು, ಪೀಠೋಪಕರಣಗಳನ್ನು, ಹಾಗೆ ಇತ್ತೀಚೆಗೆ ನೋಡಬಹುದು ವುಡ್ ಪ್ರಾಡಕ್ಟ್ಸ್ಗಳು ತುಂಬ ನೋಡ್ತೀವಿ ನಾವು ಅಲ್ವಾ. ಈ ರೀತಿಯಾಗಿ ಏನಾಗುತ್ತೆ, ಕಾಡನ್ನು ಕಡಿದು, ಮರಗಳನ್ನು ಕಡಿದ್ಬಿಟ್ಟು ನಮಗೆ ಬೇಕಾಗಿರುವಂತಹ ಉಪಯುಕ್ತ ವಸ್ತುಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಮರಗಳನ್ನು ಕಡಿತಾ ಬಂದ್ವಿ. ಪೀಠೋಪಕರಣಗಳನ್ನು ತಯಾರಿಸಲು, ಉರುವಲಾಗಿ ಉಪಯೋಗಿಸಲು, ಕಾಡ್ಗಿಚ್ಚು ಉಪಯೋಗಿಸಲು ಇದು ಬಳಸ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಕಾಡ್ಗಿಚ್ಚು, ತೀವ್ರತರದ ಬರಗಾಲಗಳು ಅರಣ್ಯನಾಶಕ್ಕೆ ಕೆಲವು ನೈಸರ್ಗಿಕ ಕಾರಣಗಳಾಗಿವೆ. ಈಗ ನೀವು ನೋಡ್ಬೋದು, ಇತ್ತೀಚೆಗೆ ಏನಾಗ್ಬಿಡುತ್ತೆ, ಸಡನ್ನಾಗಿ ಕಾಡ್ಗಿಚ್ಚು ಸ್ಟಾರ್ಟ್ ಆಗಿಬಿಡುತ್ತೆ. ಅದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಲ್ಲಿ ಫ್ರಿಕ್ಷನ್ ಆಗೋ ಕಾರಣ ಏನಾಗುತ್ತೆ, ಘರ್ಷಣೆಯಿಂದ ಏನಾಗುತ್ತೆ, ಆಗ ಅಲ್ಲಿ ಕಾಡ್ಗಿಚ್ಚು ಆಗಿಬಿಡುತ್ತೆ. ಬೆಂಕಿ ಇದ್ದಕ್ಕಿದ್ದ ಹೊತ್ಕೊಂಡ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಅದು ಸಹಿತ ಒಂದು ಅರಣ್ಯನಾಶಕ್ಕೆ ಕಾರಣ ಆಗಿರಬಹುದು. ಇದು ಸಹಿತ ಒಂದು ನೈಸರ್ಗಿಕ ಕಾರಣ. ಇನ್ನು ಮೋಸ್ಟ್ ಆಫ್ ಆಲ್ ಆಗ್ತಾ ಇರೋದು, ಮರಗಳ ನಾಶ ಆಗ್ತಾ ಇರೋದು ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಆಗ್ತಾ ಇರೋದು, ಅದೆಲ್ಲ ಗೊತ್ತಿರುವಂಥದ್ದು ಅಲ್ವಾ. ಈಗ ಅರಣ್ಯನಾಶದಿಂದ ಯಾವ್ಯಾವ ಪರಿಣಾಮಗಳಾಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನ್. ನಮಗೆ ಬೇಕಾಗಿರೋದು ಇದು. ಈಗ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಇದೆಲ್ಲ ನಮಗೀಗ ಆಲ್ರೆಡಿ ಜನರಲ್ಲಾಗಿ ಗೊತ್ತಿರೋವಂಥ ಕಾನ್ಸೆಪ್ಟ್. ಆದರೆ ಅರಣ್ಯನಾಶದಿಂದ ಯಾವ್ಯಾವ ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ದ ಟೆಂಪ್ರೇಚರ್, ಪೊಲ್ಯೂಷನ್ ಲೆವೆಲ್ ಆನ್ ಅರ್ತ್. ಭೂಮಿಯ ಉಷ್ಣತೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಮಾಲಿನ್ಯದ ಪ್ರಮಾಣ ಹೆಚ್ಚಾಗುವುದು. ಹೇಗದು ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ,
ಮರ ಕಡಿಯೋಕ್ಕೂ ಟೆಂಪರೇಚರ್ಗೂ ಏನು ಡಿಫ್ರೆನ್ಸು? ನಾವೀಗ ಆಲ್ರೆಡಿ ಫಾರೆಸ್ಟ್ ಪಾಠದಲ್ಲಿ ತಿಳ್ಕೊಬಂದಿದ್ವಿ. ಹೇಗಂದರೆ ಈಗ ಸನ್ಲೈಟ್ ಏನಾಗುತ್ತೆ, ಡೈರೆಕ್ಟಾಗಿ ಅರ್ತ್ಗೆ ರೀಚ್ ಆಗಲ್ಲ, ಭೂಮಿಯ ಮೇಲೆ ರೀಚ್ ಆಗಲ್ಲ. ಆದರೆ ಮರಗಳಿಗೆ ರೀಚ್ ಆಗುತ್ತೆ. ಮರಗಳಿಂದ ಅಲ್ಲಿ ನಮಗೆ ಭೂಮಿಯ ಮೇಲೆ ನೆರಳಿರುತ್ತೆ. ಭೂಮಿಗೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ರೀಚ್ ಆಗಲ್ಲ ಫ್ರಮ್ ದ ಸನ್. ಗೊತ್ತಾಗ್ತಿದೆಯಾ? ಆಗೇನಾಗುತ್ತೆ, ಭೂಮಿ ಸ್ವಲ್ಪ ಸೇಫರ್ ಸೈಡ್ ಇರ್ತಿತ್ತು. ಈಗೇನಾಗ್ತಿದೆ, ಮರಗಳನ್ನು ಕಡಿತಾ ಇರೋದಕ್ಕೆ ಸೂರ್ಯನಿಂದ ಬಂದಂತಹ ಹಾರ್ಮ್ಫುಲ್ ರೇಡಿಯೇಷನ್ ಏನಾಗ್ತಿದೆ, ಡೈರೆಕ್ಟ್ ಅರ್ತ್ಗೆ ರೀಚ್ ಆಗ್ತಿದೆ. ಈ ಕಾರಣದಿಂದ ಏನಾಗುತ್ತೆ, ಟೆಂಪ್ರೇಚರ್ ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ. ಹಾಗೆ ಪೊಲ್ಯೂಷನ್ ಲೆವೆಲ್ ಯಾಕೆ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ವೆಹಿಕಲ್ಸ್ಗಳಿಂದ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಹಾಗೆ ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲವೂ ಏನಾಗ್ತಿದೆ, ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗ್ತಾ ಇರುತ್ತೆ. ಈ ಕಾರಣದಿಂದಾಗಿ ಪೊಲ್ಯೂಷನ್ ಲೆವೆಲ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಹಾಗೆ ಇನ್ಕ್ರೀಸಸ್ ದ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್. ಅದೆಲ್ಲ ಆಲ್ಮೋಸ್ಟ್ ಗೊತ್ತಾದಾಗೆ. ಹೇಗಂದರೆ ಈಗ ಎಲ್ಲ ಫ್ಯಾಕ್ಟರೀಸ್ಗಳಿಂದ ಹಾಗೆ ವೆಹಿಕಲ್ಸ್ಗಳಿಂದ ಈ ರೀತಿಯಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈಗ ನಾವು ನೋಡಬಹುದು, ಈಗ ಮರ ಕಡಿತಾ ಇದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋಣ. ಮರ ಕಡಿದಾಗ ಏನಾಗುತ್ತೆ, ಮರಗಳು ಆ್ಯಕ್ಚುಲಿ ಏನು ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಇಲ್ಲಿ ನಾನು ಕೊಟ್ಟಿದ್ದೀನಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ನ ಯುಟಿಲೈಸ್ ಮಾಡ್ಕೊಂಬಿಟ್ಟು ಒಂದು ಫುಡ್ಡನ್ನು ತಯಾರು ಮಾಡ್ತಾಯಿತ್ತು. ಸ್ವಂತ ಆಹಾರವನ್ನು ಅವೇ ಪ್ರಿಪೇರ್ ಮಾಡ್ಕೋತಾ ಇತ್ತು ಅಲ್ವಾ? ಆದರೆ ಈಗ ಮರಗಳನ್ನೇ ಕಡಿದ್ವಿ ಅಂತ ಅಂದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ದ್ಯುತಿ ಸಂಶ್ಲೇಷಣೆಯನ್ನು ನಾವು ನೋಡೋಕ್ಕಾಗಲ್ಲ. ಆಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಕೆಯೂ ಸಹಿತ ಏನಾಯಿತು, ಕಡಿಮೆ ಆಯಿತು. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಟ್ಮಾಸ್ಫಿಯರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲೂ ಅದನ್ನೇ ಕೊಟ್ಟಿರೋದು, ಇನ್ಕ್ರೀಸಸ್ ದ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟು 0.04% ಅಷ್ಟೇ ನಮ್ಮ ವಾತಾವರಣದಲ್ಲಿರೋದು. ಆದರೆ ಇದು ಇನ್ಕ್ರೀಸ್ ಆಗ್ತಾ ಹೋಯಿತು ಅಂದಾಗ ಆಟೋಮೆಟಿಕ್ಕಾಗಿ ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಗ್ರೌಂಡ್ ವಾಟರ್ ಲೆವೆಲ್ ಗೆಟ್ಸ್ ಲೋವರ್ಡ್. ಅಂತರ್ಜಲ ಮಟ್ಟ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆ? ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಯಿಲ್ ಪಾಠದಲ್ಲಿ ನೋಡಿದ್ದೀವಿ. ಹಾಗೆ ಅಂತರ್ಜಲ ಹೇಗಿರುತ್ತೆ ಅನ್ನೋದನ್ನು ಸಹಿತ ನಾವು ಕಲ್ತ್ಕೊಬಂದಿದ್ದೀವಿ. ಈ ಮಣ್ಣು ಏನು ಮಾಡುತ್ತೆ, ನೀರನ್ನು ಹೀರ್ಕೊಂಡ್ಬಿಟ್ಟು ಭೂಮಿ ಅಂತರ್ಜಲದ ಮಟ್ಟ ಏನಾಗುತ್ತೆ, ಹೆಚ್ಚಾಗ್ತಾ ಮಾಡೋಕ್ಕೆ ಕಾರಣ ಆಗುತ್ತೆ, ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ ಅಂತೆಲ್ಲ ಓದಿದ್ವಿ ಅಲ್ವಾ? ಆದರೆ ಈಗ ನಾವು ನೋಡ್ಬೋದು, ಇಲ್ಲಿ ಫಸ್ಟ್ ಈ ಕಾನ್ಸೆಪ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನ್ಯಾಚುರಲ್ ಕೆಲಾಮಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನೈಸರ್ಗಿಕ ವಿಪತ್ತುಗಳು. ಈಗ ಮಳೆ ಏನಾದರೂ, ಈಗ ಫ್ಲಡ್ ಕಾರಣ ಆಗಬಹುದು, ಪ್ರವಾಹ ಉಂಟಾಗ್ಬೋದು. ಪ್ರವಾಹ ಆಯಿತು ಅಂತಂದರೆ ಏನಾಯಿತು, ಮಣ್ಣಿನ ಟಾಪ್ ಸಾಯಿಲ್, ಒಂದು ಮೇಲಿನ ಪದರ ಏನಾಯಿತು, ನೀರಿನ ಜೊತೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಈ ಕಾರಣದಿಂದಾಗಿ ಮೇಲಿನ ಮಟ್ಟದಲ್ಲಿರುವಂತಹ ಹ್ಯೂಮಸ್ ಆಗಿರಬಹುದು, ಫಲವತ್ತತೆ ಏನಾಗಿರುತ್ತೆ, ಹೆಚ್ಚಿರುತ್ತೆ ಅಲ್ವಾ? ಅದೇ ಹೋಯಿತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆನ ನಾವು ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಅದು ಒಂದು ಕಡೆ. ಆದರೆ ಇನ್ನೊಂದು ಹ್ಯೂಮಸ್ ಮೆಟೀರಿಯಲ್ ಇರಲ್ಲ, ಅಲ್ಲಿ ಆಲ್ಮೋಸ್ಟ್ ಫಲವತ್ತತೆನೇ ಕಳ್ಕೊಳ್ಳುತ್ತೆ, ಹೌದಲ್ವಾ? ಹಾಗೆ ಇಲ್ಲಿ ನಾವು ಹೇಳಿದ್ದೇನು, ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಯಾಕೆ ಅಂತಂದರೆ, ಈಗ ಮರಗಳನ್ನು ನಾವು ಕಡಿದ್ವಿ ಅಂತಂದರೆ ಆಗ ಮಳೆ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಅಲ್ವಾ? ಇವಾಗ ನಾವು ನೋಡ್ತಾ ಇರೋದು ಅದೇನೆ, ಈಕ್ವಲ್ ಅಮೌಂಟ್ ಆಫ್ ಅಟ್ಮಾಸ್ಫಿಯರ್ ನಾವು ನೋಡ್ತೀವಿ. ಅಂದರೆ ಕ್ಲೈಮೇಟ್ ನಮಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಒಂದು ಸರಿ ಇದ್ದಕ್ಕಿದ್ದಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ ತೀವ್ರವಾದಂತಹ ಬಿಸಿಲು. ಈಗ ಆ್ಯಕ್ಚುಲಿ ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ, ಈಗ ಇನ್ನೊಂದು 2 ಡೇಸ್ ಏನಾಗಿದೆ, ತುಂಬ ಅತೀ ಬಿಸಿಲಿದೆ, ಈ ಕಾರಣದಿಂದಾಗಿ ತುಂಬ ಜನ ಸಾಯ್ಬೋದು ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಟೆಂಪರೇಚರ್ ಆಟೋಮೆಟಿಕ್ಕಾಗಿ ಒಂದು 40 to 45 ಡಿಗ್ರಿ ಸೆಲ್ಸಿಯಸ್ ಏನಾದರೂ ರೀಚ್ ಆಗಿಬಿಡ್ತು ಅಂತಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಆ ಕಾರಣದಿಂದಾಗಿ ಈ ರೀತಿ ಟೆಂಪ್ರೇಚರ್ ರೈಸ್ ಆಗ್ಬೋದು. ಜೊತೆಗೆ ಗ್ರೌಂಡ್ ವಾಟರ್ ಲೆವೆಲ್ ಏನಾಯಿತು, ಕಡಿಮೆ ಆಗಿಬಿಡುತ್ತೆ. ಬಿಕಾಸ್ ಆಫ್ ದಟ್ ಮಳೆಯ ಪ್ರಮಾಣ ಕಡಿಮೆ ಆಗೋ ಕಾರಣ ಅಂತರ್ಜಲ ಮಟ್ಟ ಸಹಿತ ಕಡಿಮೆ ಆಗ್ತಾ ಹೋಗುತ್ತೆ. ಡಿಸ್ಟರ್ಬ್ ದ ಬ್ಯಾಲೆನ್ಸ್ ಇನ್ ದ ನೇಚರ್. ಪರಿಸರದ ಸಮತೋಲನ ಸಹಿತ ಫುಲ್ ಹಾಳಾಗೋಗ್ಬಿಡುತ್ತೆ. ಯಾಕಂತಂದರೆ ನಾವು ನೋಡ್ತೀವಿ, ಫುಡ್ ಚೈನ್ನ ನೋಡ್ತೀವಿ. ಫುಡ್ ಚೈನ್ ಚೆನ್ನಾಗಿರಬೇಕು ಅಂತಂದರೆ ಒಂದು ಬಯೋಡೈವರ್ಸಿಟಿ, ಅಲ್ಲಿರುವಂತಹ ಎಕೋಸಿಸ್ಟಮ್ ಏನಾಗಿರಬೇಕು, ಚೆನ್ನಾಗಿರಬೇಕಾಗುತ್ತೆ. ಆಗ ಅಲ್ಲಿ ಒಂದು ಪ್ರಾಣಿಗೆ ಹಾನಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಪೋಷಕಾಂಶಗಳು ಅಲ್ಲಿ ಒಂದು ಅನಿಮಲಿಂದ ಇನ್ನೊಂದು ಅನಿಮಲ್ಗೆ ಟ್ರಾನ್ಸ್ಫರ್ ಆಗೋಲ್ಲ, ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ಈ ಕಾರಣದಿಂದಾಗಿ ನಮಗೆ ನೇಚರ್ಲು ಸಹಿತ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೆ. ಈಗ ನಾವು ನೋಡ್ತಾ ಇರ್ಬೋದು, ಈಗ ಕರೋನಾ ಬರ್ತಾ ಇದೆ, ಹಾಗೆ ಫ್ಲಡ್ಗಳು ನೋಡ್ಬೋದು, ಸೈಕ್ಲೋನ್ ನೋಡ್ತಾ ಇರ್ಬೋದು, ಭೂಕಂಪ ಆಗ್ತಾ ಇದೆ. ಈ ಥರ ಯಾಕಾಗುತ್ತೆ ಅಂತಂದರೆ ಅರ್ಥ ತನ್ನಕ್ಕೆ ತಾನೇ ಬ್ಯಾಲೆನ್ಸ್ನ ಮಾಡ್ಕೊಳ್ತಾ ಇರುತ್ತೆ. ಈಗ ಒಂದು ಕಡೆ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಅರ್ಥ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಯಾವುದೋ ಒಂದು ಕಡೆ ಈಗ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ,
ವರ್ಕ್ ಹೆಚ್ಚಾಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಜಾಸ್ತಿ ಆಗ್ತಿದೆ ಅದರ ಕಾನ್ಸಂಟ್ರೇಷನ್ ಅಂತಂದರೆ, ಆಗ ಅರ್ತ್ ತನ್ನಕ್ಕೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಬಿಡುತ್ತೆ. ಹೇಗೆ ಅಂತಂದರೆ, ಒಂದು ಸರಿ ಅದು ಕಂಪನ ಮಾಡಿಬಿಡ್ತು ಅಂತಂದರೆ ಏನಾಗುತ್ತೆ, ಅಲ್ಲಿ ಇಲ್ಲಾದರೂ ಆಗಿರ್ಬೋದು, ಅದು ಎಲ್ಲಿ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಅದು ಇಟ್ ಸೆಲ್ಫ್ ಬ್ಯಾಲೆನ್ಸಸ್, ಅದಕ್ಕದೇ ಅದು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟು ಏನು ಮಾಡುತ್ತೆ, ಅವಾಗ ಅಲ್ಲಿ ನ್ಯೂಟ್ರಲ್ ಮಾಡಿಬಿಡುತ್ತೆ. ಆಗೇನಾಗುತ್ತೆ, ಹೆಚ್ಚು ನಾಶಗಳಾಗೋ ಚಾನ್ಸಸ್ ಇರುತ್ತೆ, ಮನುಷ್ಯರು ಹೆಚ್ಚು ಜನ ಸಾಯ್ಬೋದು, ಪ್ರಾಣಿಗಳ ನಾಶ ಆಗ್ಬೋದು. ಈ ರೀತಿಯಾಗಿ ನಾವು ಅದಕ್ಕೋಸ್ಕರ ಪರಿಸರದ ಬಗ್ಗೆ ಹೆಚ್ಚು ಕೇರಾಗಿರಬೇಕು. ನಾವು ಎಷ್ಟು ಮರಗಳನ್ನು ಕಡಿತೀವೋ ಅಷ್ಟು ಗಿಡಗಳನ್ನು ನಾವು ನೆಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮರಗಳ ಅವಶ್ಯಕತೆ ನಮಗೆ ಹೆಚ್ಚಾಗಿದೆ. ಈಗ ಮರಗಳು ಇತ್ತು ಅಂತಂದರೆ ಏನಾಗುತ್ತೆ, ಈ ರೀತಿಯಾಗಿ ನಾವು ರೂಟ್ಸ್ಗಳನ್ನು ನೋಡ್ತೀವಿ. ಮಣ್ಣಿನ ಕೆಳಗಡೆ ಏನಾಗಿರುತ್ತೆ, ಬೇರುಗಳನ್ನು ನಾವು ನೋಡ್ತೀವಿ. ಈ ಬೇರುಗಳೇನು ಮಾಡುತ್ತೆ, ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ. ಟಾಪ್ ಸಾಯಿಲ್ ಏನಾಗಿರುತ್ತೆ, ಮೇಲಿನ ಪದರ ಇರುತ್ತಲ್ಲ ಮಣ್ಣಿಂದು, ಅದನ್ನು ಅದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಈ ಕಾರಣದಿಂದಾಗಿ ಆಗ ನಾವು ಈ ಸಾಯಿಲ್ ಫರ್ಟಿಲಿಟಿ ಆಗಿರ್ಬೋದು ಅಥವಾ ಸಾಯಿಲ್ ಎರೋಷನ್ ಆಗಿರ್ಬೋದು, ಇದನ್ನೆಲ್ಲ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರೋ ಕಾರಣ. ಈಗ ಮರಗಳನ್ನೇ ನಾವು ಕಡಿತಾ ಇದ್ದೀವಿ ಅಂತಂದರೆ ಆವಾಗ ಸಾಯಿಲ್ ಎರೋಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವೆಲ್ಲವೂ ಏನು ಗೊತ್ತಾ, ಒಂದು ಹೋಯ್ತು ಅಂತಂದರೆ ಇದೊಂಥರ ಚೈನ್ ಥರ, ಅಲ್ಲಿಗೆ ಇದು ಹೋಯ್ತಾ ಇದು ಸಹಿತ ಕಟ್ಟಾಗುತ್ತೆ, ಇದು ಸಹಿತ ಕಟ್ಟಾಗುತ್ತೆ, ಇದು ಸಹಿತ ಕಟ್ಟಾಗುತ್ತೆ. ಆ ರೀತಿಯಾಗಿ ಒಟ್ಟಾರೆಯಾಗಿ ಮರ ಕಡಿದ್ವಿ ಅಂತಂದರೆ ಮುಗ್ದೋಯ್ತು, ಪರಿಸರ ಆಲ್ಮೋಸ್ಟ್ ಎಲ್ಲವೂ ನಾಶ ಆದಂಗೆ. ಹಾಗೆ ಮನುಷ್ಯರು ಸಹಿತ ಅವರ ಅಂತ್ಯಗಳನ್ನು ನೋಡೋವಂಥ ಪರಿಸ್ಥಿತಿ ಬರೋದು ತುಂಬ ಹತ್ತಿರ ಇರುತ್ತೆ ಅಂತ ಹೇಳಿ. ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತದೆ. ಈಗ ಕಾರ್ಬನ್ ಡೈಆಕ್ಸೈಡ್ನ ಈಗ ಮರಗಳು ಅಥವಾ ಸಸ್ಯಗಳು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಆಗ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡಿಂದ ಅಟ್ಮಾಸ್ಫಿಯರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಇನ್ಕ್ರೀಸ್ ಆಗೋ ಕಾರಣ ಏನಾಯಿತು, ಅಲ್ಲಿ ಮತ್ತೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಭೂತಾಪ, ಈಗ ನಾವು ಗ್ಲೋಬಲ್ ವಾರ್ಮಿಂಗ್ ನೋಡಿದ್ವಲ್ಲ, ಜಾಗತಿಕ ತಾಪ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಇಲ್ಲಿ ಹೇಳ್ತಾ ಇರೋದವರು. ನೆಕ್ಸ್ಟ್, ಭೂತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಹೇಗೆ, ಈಗ ನಾವು ನೋಡ್ಬೋದು ವಾಟರ್ ಸೈಕಲ್ ಸಹಿತ ಕಡಿಮೆ ಆಗ್ತಾ ಹೋಗುತ್ತೆ, ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತಾ. ಈಗ ಟಾಪ್ ಸಾಯಿಲ್ ಏನಾಗುತ್ತೆ, ಹೋಗ್ಬಿಡುತ್ತೆ, ಸಾಯಿಲ್ ಎರೋಷನ್ ಮೂಲಕ ಹೋಗ್ಬಿಡುತ್ತೆ. ಹಾಗೆ ಈಗ ಮಣ್ಣಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗುತ್ತೆ, ಆಗ ಅಂತರ್ಜಲ ನೀರು ಸಹಿತ ಕಡಿಮೆ ಆಗುತ್ತೆ. ಅಲ್ಲಿ ಮತ್ತು ಕೆರೆ ಅವೆಲ್ಲ ಏನಾಗುತ್ತೆ, ಟೆಂಪರೇಚರ್ ಹೆಚ್ಚಾಯಿತು ಅಂದಾಗ ಎವಾಪ್ರೇಷನ್ ಹೆಚ್ಚಾಗ್ಬಿಟ್ಟು ಒಂದೇ ಕ್ಷಣದಲ್ಲಿ ಏನಾಗುತ್ತೆ, ಅಲ್ಲಿರುವಂತಹ ನೀರುಗಳೆಲ್ಲ ಬತ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನಾಗುತ್ತೆ, ಈ ಜಲಚಕ್ರಕ್ಕೆ ಹಾನಿಯಾಗುತ್ತೆ. ಆಗ ಕ್ಲೌಡ್ಸ್ ಫಾರ್ಮೇಷನ್ ಆಗಲ್ಲ, ಹಾಗೆ ಮಳೆ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಜಲಚಕ್ರ ಅಲ್ಲಿಗೆ ಅದಕ್ಕೆ ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕುಗ್ಗಿಸುತ್ತದೆ. ಇದರಿಂದ ಏನಾಗುತ್ತೆ, ಬರಗಾಲ ಉಂಟಾಗುತ್ತದೆ. ಡ್ರಾಟ್ ಒಂದು ಕಡೆಯಿಂದ ಇದರಿಂದ ಕಾಸ್ ಆಗ್ತಾ ಹೋಗುತ್ತೆ. ಡಿಫಾರೆಸ್ಟೇಷನಿಂದ, ಈಗ ಅರಣ್ಯ ನಾಶದಿಂದ ಇನ್ನೊಂದೇನು, ಇಟ್ ಚೇಂಜಸ್ ದ ಪ್ರಾಪರ್ಟಿ ಆಫ್ ದ ಸಾಯಿಲ್. ಮೇಯ್ನಾಗಿ ಸಾಯಿಲ್ಗೆ ಆಗಿರ್ಬೋದು, ಹಾಗೆ ವಾತಾವರಣಕ್ಕೆ, ಇವೆರಡೇ ಮೇಜರ್ ಆಗಿರೋ ನೋಡ್ತಾ ಇರೋದು ನಾವಲ್ವಾ. ನೆಡುತೋಪು ಮತ್ತು ಸಸ್ಯವರ್ಗ, ಪ್ಲ್ಯಾಂಟೇಷನ್ ಹಾಗೆ ವೆಜಿಟೇಷನ್ಗಳಲ್ಲಿ ಮಣ್ಣಿನ ಭೌತ ಗುಣಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದು ಸಹಿತ ನಮಗೆ ಗೊತ್ತಿರಬೇಕು. ಟ್ರೀಸ್ ಪ್ರಿವೆಂಟ್ ಸಾಯಿಲ್ ಎರೋಷನ್, ಹೌದಲ್ವಾ. ಮಣ್ಣಿನ ಸವಕಳಿನ ಏನು ಮಾಡುತ್ತೆ, ಮರಗಳು ಏನು ಮಾಡುತ್ತೆ, ಮರದಲ್ಲಿರುವಂತಹ ಬೇರುಗಳು ನೋಡ್ಬೋದು ನಾವು, ಬುಡದಲ್ಲಿರುವಂತಹ ಬೇರು ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ. ಆವಾಗ ಏನಾದರೂ ಈಗ ಫ್ಲಡ್ ಆಗ್ತಿದೆ ಅಂತ ಹೇಳಿದ್ರೆ, ನಾವೀಗ ಪ್ರವಾಹ ಆಗ್ತಿದೆ ಅಂದ್ರೂ ಸಹಿತ ಮಣ್ಣನ್ನು ಹಿಡಿದಿರೋ ಕಾರಣ ಏನಾಗುತ್ತೆ, ಟಾಪ್ ಸಾಯಿಲ್ ಇರುತ್ತಲ್ಲ, ಟಾಪ್ ಲೇಯರ್ ಆಫ್ ದ ಸಾಯಿಲ್ ಇರುತ್ತಲ್ಲ, ಅದನ್ನು ಅದು ಹಿಡ್ಕೊಂಡಿರೋ ಕಾರಣ ಆಗ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಟಾಪ್ ಲೇಯರ್ ಹೋಗಿಬಿಡುತ್ತೆ. ಆಗ ನೆಕ್ಸ್ಟ್ ಲೇಯರಲ್ಲಿ, ಈಗ ಮೇಲಿಗ ಮಣ್ಣನ್ನು ನಾವು ಈಗ ನೋಡಿದ್ವಿ ಅಂತಂದರೆ, ಈ ಲೇಯರ್ ಹೋಯಿತು ಅಂತಂದರೆ ಇಲ್ಲಿರುವಂತಹ ಲೇಯರ್ ಏನಾಗಿರುತ್ತೆ, ಲೆಸ್ ಹ್ಯೂಮಸ್ ಆಗಿರುತ್ತೆ, ಹಾಗೆ ಫಲವತ್ತತೆಯೂ ಸಹಿತ ಕಡಿಮೆ ಇರುತ್ತೆ. ಗ್ರ್ಯಾಜುವಲಿ ಫರ್ಟೈಲ್ ಲ್ಯಾಂಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಡೆಸರ್ಟ್ಸ್. ಆಗೇನಾಗುತ್ತೆ, ನಾವು ಫಲವತ್ತತೆ ಇರುವಂತಹ ಮಣ್ಣು ಹಾಗೆ ಆ ಭೂಮಿನ ಏನಾಗುತ್ತೆ, ಡೆಸರ್ಟ್ಗಳಾಗಿ, ಮರುಭೂಮಿಯಾಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಡೆಸರ್ಟಿಫಿಕೇಷನ್, ಮರುಭೂಮೀಕರಣ ಅಂತ ಹೇಳಿ ಕರಿತೀವಿ. ಏನು ಹೀಗಂದರೆ ಜಸ್ಟ್ ಇದರಿಂದ ಏನಾಗುತ್ತೆ, ಡಿಕ್ರೀಸ್ ಇನ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್, ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಆ ಸಾಮರ್ಥ್ಯವನ್ನು ಏನು ಮಾಡ್ತಾ ಹೋಗುತ್ತೆ,
ಕಡಿಮೆ ಮಾಡ್ತಾ ಹೋಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಕ್ಕೆ ಚಲಿಸುವ ನೀರಿನ ಪ್ರಮಾಣ ಸಹಿತ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಅದರ ಅಬ್ಸಾರ್ಪ್ಷನ್ ಕೆಪಾಸಿಟಿ ಸಹಿತ ಕಮ್ಮಿ ಆಗಿಬಿಡುತ್ತೆ. ಹಾಗೆ ಅಲ್ಲಿ ಟೆಂಪರೇಚರ್ ಹೆಚ್ಚಾಗಿರೋ ಕಾರಣ. ಜೊತೆಗೆ ಇದರಿಂದ ಏನಾಗುತ್ತೆ, ಪ್ರವಾಹಗಳು ಸಹಿತ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಇದನ್ನು ನೋಡಿದ್ವಿ ಅಲ್ವಾ, ಮರಗಳನ್ನು ಕಡಿತಾ ಹೋದ್ವಿ ಅಂತಂದರೆ ಮಳೆಗಳ ಪ್ರಮಾಣ ಕಮ್ಮಿ ಆಗುತ್ತೆ. ಇದೇ ರೀತಿಯಾಗಿ ಡ್ರಾಟ್ನ ನೋಡಬಹುದು. ಅದೇ ರೀತಿಯಾಗಿ ಮತ್ತು ಮಣ್ಣಿನ ಮೇಲ್ಪದರ ಹೋಯಿತು ಅಂತಂದಾಗ ಭೂಮಿಯ ಒಳಕ್ಕೆ ಆ ನೀರು ಅಬ್ಸಾರ್ಪ್ಷನ್ ಆಗಲ್ಲ, ಅಂತರ್ಜಲ ಮಟ್ಟ ಏರಲ್ಲ. ಇದರಿಂದಾಗಿ ಮತ್ತೇನಾಗುತ್ತೆ, ಪ್ರವಾಹ ಉಂಟಾಗುತ್ತೆ. ಯಾಕಂತಂದರೆ ಮಣ್ಣು ಅಬ್ಸರ್ವ್ ಮಾಡ್ಕೊಳ್ತಿಲ್ಲ ಅಂತಂದರೆ ಆ ನೀರು ಹೀಗೆ ಫ್ಲೋ ಆಗಬೇಕಾಗಿರುತ್ತೆ. ಆವಾಗ ಪ್ರವಾಹನ ನಾವು ಆಟೋಮೆಟಿಕ್ಕಾಗಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಹಾಗಿದ್ರೆ ಈ ಅರಣ್ಯ ಮತ್ತು ನಾವು ವನ್ಯಜೀವಿಗಳನ್ನು ಹೇಗೆ ಸಂರಕ್ಷಣೆ ಮಾಡಬಹುದು? ನಾವೀಗ ಆಲ್ರೆಡಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಯಾವ ಮೂಲಕವಾಗಿದ್ದರೆ ನಾವು ಫಸ್ಟ್ ಈ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಬಯೋಸ್ಪಿಯರ್, ಜೀವಗೋಳ ಅಂಥೇಳಿ ಕರಿತೀವಿ. ಇದು ಯಾವ ಲೇಯರ್ ಅಂತಂದರೆ ಯಾವ ಫೇಸ್ ಅಂತಂದರೆ ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವೇ ಏನು, ಜೀವಗೋಳ ಅಲ್ವಾ. ಭೂಮಿಯ ಮೇಲಿರುವ ವಿವಿಧ ಜೀವಿಗಳು, ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಜೈವಿಕ ವೈವಿಧ್ಯತೆ ಹಾಗೂ ಜೀವ ವೈವಿಧ್ಯತೆ ಎನ್ನುವರು. ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಲ್ಲ, ಅದನ್ನೇ ಅಲ್ಲಿ ಒಂದು ಫೇಸಲ್ಲಿ ಏನು ಪ್ಲ್ಯಾಂಟ್ಸ್, ಅನಿಮಲ್ಸ್, ಎಲ್ಲ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸಹಿತ ಆಗಿರ್ಬೋದು, ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಲ್ಲ, ಆ ಜೀವಿಗಳು ಒಟ್ಟು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಅವುಗಳು ಜೀವಿಸೋಕ್ಕೆ ಇರುವಂತಹ ಒಂದು ಸ್ಪಿಯರ್. ಹಾಗೆ ಅವುಗಳ ನಡುವಿನ ಒಂದು ಸಂಬಂಧ ಆಗಿರಬಹುದು. ಹಾಗೆ ಅವುಗಳ ಜೊತೆಗೆ ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೊತೆಗೆ ಪರಿಸರ, ನೇಚರ್, ಅವು ಎಲ್ಲದರದ್ದು ಒಂದು ಸಂಬಂಧ ಇರುತ್ತೆ. ಅದನ್ನೇ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಬಯೋಡೈವರ್ಸಿಟಿ ಇದೆಲ್ಲ ನೀವು ಇನ್ನೂ ಹೆಚ್ಚಾಗಿ ಜಿಯೋಗ್ರಫಿ ಅದರೆಲ್ಲ ತಿಳ್ಕೊತಿರ್ತೀರ. ನಮ್ಮ ಐಡಿಯಾಸ್ ಫೋರಮ್ನಲ್ಲಿ ನಿಮಗೆ ಹೆಚ್ಚಾಗಿ ವೀಡಿಯೋಸ್ಗಳು ನಿಮ್ಗೆ ಅವೈಲೇಬಲ್ ಇದೆ. ಆ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಬಯೋಡೈವರ್ಸಿಟಿ ಬಗ್ಗೆ ಹಾಗೆ ಜಿಯೋಗ್ರಫಿ ಬಗ್ಗೆ ನಿಮಗೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಫ್ಲೋರಾ ಆ್ಯಂಡ್ ಫೋನಾ, ನಿಮಗೆ ಫ್ಲೋರಾ ಆ್ಯಂಡ್ ಫೋನಾ ಆ್ಯಕ್ಚುಲಿ ಡೀಪ್ ಕಾನ್ಸೆಪ್ಟ್ PUCಯಲ್ಲಿ ಬರುತ್ತೆ. ಇಲ್ಲಿ ಜಸ್ಟ್ ಫ್ಲೋರಾ ಅಂದ್ರೇನು, ಫೋನಾ ಅಂದ್ರೇನು. ಫ್ಲೋರಾ ಅಂತಂದರೆ ಸಸ್ಯವರ್ಗವನ್ನು ನಾವು ಫ್ಲೋರಾ ಅಂತ ಹೇಳಿ ಕರಿತೀವಿ. ಹಾಗೆ ಫೌನಾ ಅಂತಂದರೆ ಪ್ರಾಣಿಗಳ ವರ್ಗವನ್ನು ನಾವು ಫೋನಾ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ನಾವು ಸಸ್ಯವರ್ಗ ಅಂತಂದರೆ ಫ್ಲೋರಾ ಅಂತ ಹೇಳಿ ತಗೊಳ್ಳೋಣ. ಹಾಗೆ ಅನಿಮಲ್ಸ್ ಅಂತ ಹೇಳಿ ಹೇಳ್ತಿದ್ದೀವಿ ಅಂತಂದರೆ ಅದಕ್ಕೆ ಫೌನಾ ಅಂತ ಹೇಳಿ ತಗೊಳ್ಳೋಣ. ಆಗ ಕಾನ್ಸೆಪ್ಟ್ ನೆನಪಿರುತ್ತೆ. ಆ್ಯಂಡ್ ದೇರ್ ಹ್ಯಾಬಿಟೆಂಟ್ಸ್, ಈ ಫ್ಲೋರಾ ಹಾಗೆ ಫೌನಾ ಅವುಗಳ ಆವಾಸಗಳನ್ನು ನಾವು ಹ್ಯಾಬಿಟೇಟ್ಸ್ ಅಂತ ಹೇಳಿ ಕರಿತೀವಲ್ವ, ಅವುಗಳು ಮತ್ತು ಅವುಗಳ ಪ್ರೊಟೆಕ್ಟೆಡ್ ಏರಿಯಾ, ಅವುಗಳದ್ದೇ ಒಂದು ಏರಿಯಾ, ಅಂದರೆ ಅವುಗಳ ರಕ್ಷಿಸೋಕೆ ಇರುವಂತಹ ಒಂದು ಏರಿಯಾ ಕಾಲ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಹಾಗೆ ನ್ಯಾಷನಲ್ ಪಾರ್ಕ್ಸ್, ಹಾಗೆ ಬಯೋಸ್ಪಿಯರ್ ರಿಸರ್ವ್ಸ್ ಹ್ಯಾವ್ ಬೀನ್ ಇಯರ್ ಮಾರ್ಕ್ಡ್. ಏನಂದರೆ ಇವುಗಳೆಲ್ಲವೂ ಏನಾಗ್ತಿದೆ, ರಕ್ಷಿಸಲು ವನ್ಯಜೀವಿ ಧಾಮ, ಹಾಗೆ ರಾಷ್ಟ್ರೀಯ ಉದ್ಯಾಮಗಳು, ಹಾಗೆ ಮೀಸಲು ಜೀವಗೋಳಗಳೆಂಬ ಸಂರಕ್ಷಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಈ ರೀತಿಯಾಗಿ ನಾವು ಗುರುತಿಸುವುದರ ಮೂಲಕ ಅಲ್ಲಿ ಹೆಚ್ಚು ಜೀವಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಬಂದಿದ್ದೀವಿ. ಈ ಕಾರಣದಿಂದಾಗಿ ನಾವು ಈ ಎಲ್ಲ ಜೀವಿಗಳನ್ನು ಸಂರಕ್ಷಿಸೋಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಈ ಪ್ರದೇಶಗಳಲ್ಲಿ ನೆಡುತೋಪು ನಿರ್ಮಿಸುವುದು, ಹಾಗೆ ವ್ಯವಸಾಯ, ಜಾನುವಾರು ಮೇಯಿಸೋದು, ಮರ ಕತ್ತರಿಸೋಕೆ, ಹಾಗೆ ಬೇಟೆಯಾಡೋಕೆ ಇದೆಲ್ಲದಕ್ಕೂ ಸಹಿತ ನಿರ್ಬಂಧನೆ ಮಾಡಿರ್ತಾರೆ. ಇಲ್ಲಿ ವಿತೌಟ್ ಪರ್ಮಿಷನ್ ಏನೂ ಸಹಿತ ಮಾಡೋ ಹೋಗಿಲ್ಲ. ಹಾಗೆ ಇದರ ಕೆಲವೊಂದರಲ್ಲಿ ಜಾನುವಾರು ಮೇಯಿಸೋಕ್ಕೆ, ವ್ಯವಸಾಯ ಮಾಡೋಕ್ಕೆ ಅವುಗಳಿಗೆ ಸ್ವಲ್ಪ ಅವಕಾಶ ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ವನ್ಯಜೀವಿ ಧಾಮ, ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶ. ಇಲ್ಲಿ ಏನಾಗಿರುತ್ತೆ, ಈ ವನ್ಯಜೀವಿ ಧಾಮ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರ, ಸ್ಕೂಲ್ ಡೇಸ್ ಟ್ರಿಪ್ ಆಗಿರ್ಬೋದು, ಕಾಲೇಜಿಂದೆಲ್ಲ ಹೋಗಿರ್ತೀರ ಅಲ್ವಾ. ಪ್ರಾಣಿಗಳಿಗೆ ಇಲ್ಲೇನಾಗಿರುತ್ತೆ, ಅವುಗಳ ನೈಸರ್ಗಿಕ ಆವಾಸಕ್ಕೆ, ಅವುಗಳ ಹ್ಯಾಬಿಟೇಟ್, ನೇಚರ್ ಹೇಗಿರುತ್ತೆ ಅಂತ ಹೇಳಿ ತಿಳ್ಕೊಂಬಿಟ್ಟು ಅದನ್ನು ಫುಲ್ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, ಅನಿಮಲ್ಸ್ಗಳನ್ನು ಸಹಿತ ನಾವು ಪ್ರೊಟೆಕ್ಟ್ ಮಾಡ್ಬೋದು ವಿತ್ ದೇರ್ ಹ್ಯಾಬಿಟ್ಯಾಟ್. ಗೊತ್ತಾಗ್ತಿದೆಯಾ? ಹಾಗೆ ನ್ಯಾಷನಲ್ ಪಾರ್ಕ್ನ ನೋಡ್ತೀವಿ, ಹಾಗೆ ಬಯೋಸ್ಪಿಯರ್ ರಿಸರ್ವ್, ಹೀಗಂದರೆ ಮೀಸಲು ಜೀವಗೋಳ ಅಥವಾ ರಕ್ಷಿತ ಜೀವಗೋಳ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗುತ್ತೆ, ಸಸ್ಯ ಪ್ರಾಣಿ ಸಂಪನ್ಮೂಲಗಳು
ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಈ ಸ್ಪಿಯರಲ್ಲಿ ಏನಾಗಿರುತ್ತೆ, ನಾನು ಆಗಲೇ ಹೇಳಿದಾಗೆ ವೆಜಿಟೇಷನ್ಗೂ ಸಹಿತ ಕೆಲವೊಮ್ಮೆ ಅವಕಾಶ ಕೊಡ್ತಾರೆ, ವ್ಯವಸಾಯಕ್ಕೂ ಸಹಿತ ಅವಕಾಶ ಕೊಡ್ತಾರೆ, ಮತ್ತು ಸಾಂಪ್ರದಾಯಿಕ ಕೆಲವು ಆ್ಯಕ್ಟಿವಿಟೀಸ್ ಯಾವುದೇ ಆಗಿರ್ಬೋದು ಅವುಗಳಿಗೂ ಸಹಿತ ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಬಯೋಸ್ಪಿಯರ್ ರಿಸರ್ವ್ ಮೀಸಲು ಜೀವಗೋಳ ಏರಿಯಾ ದಟ್ ಈಸ್ ಮೀನ್ ಫಾರ್ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿ ಏನಾಗುತ್ತೆ, ಹೆಚ್ಚು ಜೀವ ವೈವಿಧ್ಯತೆಗೆ ಅವಕಾಶ ಕೊಟ್ಟಿರ್ತಾರೆ, ಹಾಗೆ ಇಲ್ಲಿ ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಯಾವ್ಯಾವ ರೀತಿಯಾದಂತಹ ಬಯೋಡೈವರ್ಸಿಟಿ ಅಂತಂದರೆ ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳನ್ನು ನೋಡ್ಬೋದು, ಯಾವ ಜೀವಿಗಳನ್ನು ನಾವು ನೋಡ್ಬೋದು ಅಂತಂದರೆ ಸಸ್ಯವರ್ಗ ಫ್ಲೋರಾ, ಅನಿಮಲ್ಸ್ ಫೌನಾ, ಹಾಗೆ ಸೂಕ್ಷ್ಮ ಜೀವಿಗಳನ್ನು ಸಹಿತ ನಾವು ನೋಡ್ಬೋದು. ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಬಯೋಡೈವರ್ಸಿಟಿ. ಈಗ ಏನಾಯಿತು, ಈ ಮೀಸಲು ಜೀವಗೋಳ ಅಂತ ಹೇಳ್ತೀವಲ್ಲ, ಇದರಲ್ಲಿ ಏನಾಗಿರುತ್ತೆ, ಜೀವ ವೈವಿಧ್ಯತೆಗೆ ಹಾಗೆ ಸಂಸ್ಕೃತಿಯನ್ನು ನಿರ್ವಹಿಸೋಕ್ಕೆ ಈ ಜೀವಗೋಳ ಸಹಕಾರಿಯಾಗಿರುತ್ತೆ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಮಕ್ಕಳನ್ನ ಟ್ರಿಪ್ ಕರ್ಕೊಂಡೋಗೋ ರೀತಿಯಲ್ಲಿ ಒಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಏನಾಗಿದೆ, ಇಲ್ಲಿಗ ಅವರು ಏನು ಮಾಡ್ತಾರೆ, ಪಚ್ಮುರಿ ಬಯೋಸ್ಪಿಯರ್ ರಿಸರ್ವ್ ಇದಕ್ಕೆ ಅವರು ಆ್ಯಕ್ಚುಲಿ ಭೇಟಿ ಕೊಟ್ಟಿರ್ತಾರೆ. ಇದರಲ್ಲಿ ಏನಾಗಿರುತ್ತೆ, ಒಂದು ನ್ಯಾಷನಲ್ ಪಾರ್ಕ್ ಇರುತ್ತೆ, ಅದು ಹೆಸರು ಸತ್ಪುರ, ಹಾಗೆ 2 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇರುತ್ತೆ, ಅದರ ಹೆಸರು ಬೋರಿ ಆ್ಯಂಡ್ ಪಚ್ಮುರಿ ಅಂತ ಹೇಳಿ. ಇವುಗಳ ಅಂದರೆ ಇದು ಆ್ಯಕ್ಚುಲಿ ಇದು ಜಸ್ಟ್ ಹೀಗಿದೆ ಅಂತ ಹೇಳಿ ಅಷ್ಟೇ. ಒಂದು ಬಯೋಸ್ಪಿಯರ್ ರಿಸರ್ವಲ್ಲಿ ಒಂದು ಸತ್ಪುರ ಅಂಥೇಳಿ ನ್ಯಾಷನಲ್ ಪಾರ್ಕ್ ಇದೆ, ಹಾಗೆ 2 ಬೋರಿ ಮತ್ತು ಪಚ್ಮುರಿ ಅಂಥೇಳಿ ಅವು 2 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿದೆ ಅಂತ ಹೇಳಿ ಹೇಳ್ತಾ ಇರೋದು. ಹಾಗೆ ಫ್ಲೋರಾ ಆ್ಯಂಡ್ ಫೌನಾ ಇವುಗಳೇನಾಗಿದೆ, ಸಸ್ಯ ಸಂಪತ್ತು ಹಾಗೆ ಪ್ರಾಣಿ ಸಂಪತ್ತು ಅಂತ ಹೇಳಿ ಕರಿತೀವಿ. ಇವುಗಳಲ್ಲೂ ಸಹಿತ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಆರ್ ಟರ್ಮ್ಡ್ ಆ್ಯಸ್ ಫ್ಲೋರಾ ಆ್ಯಂಡ್ ಫೌನಾ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಈಗ ಬಯೋಡೈವರ್ಸಿಟಿ ನೋಡ್ತೀವಿ, ಹಾಗೆ ಇದು ಎಕೋಸಿಸ್ಟಮ್ ನೋಡ್ತೀವಲ್ವ ನಾವು, ಏನಾಗಿರುತ್ತೆ ಅಲ್ಲಿ ಒಂದು ಅನಿಮಲ್ಲು ಇನ್ನೊಂದು ಅನಿಮಲ್ ಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಯಾವುದಾದ್ರೂ ಪರ್ಪಸ್ ಆಗಿರ್ಬೋದು, ಆ ಅನಿಮಲ್ ಇಲ್ಲ ಅಂತ ಅಂದರೆ ಈ ಅನಿಮಲ್ ಇರೋಕ್ಕಾಗಲ್ಲ. ಹಾಗೆ ಏನಾಗಿರುತ್ತೆ, ಒಂದ್ರ ಮೇಲೆ ಇನ್ನೊಂದು ಡಿಪೆಂಡೆಂಟ್ ಆಗ್ತಾ ಹೋಗಿರುತ್ತೆ. ಅಂತಹ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪ್ಲ್ಯಾಂಟ್ ಹಾಗೆ ಅನಿಮಲ್ಸ್ ಇವುಗಳೇನಾಗಿರುತ್ತೆ, ಅವುಗಳನ್ನು ನಾವು ಫ್ಲೋರಾ ಆ್ಯಂಡ್ ಫೌನಾ ಅಂಥೇಳಿ ಕರಿತೀವಿ. ಅವುಗಳ ಹೊಂದಾಣಿಕೆನ ನಾವು ಆ್ಯಕ್ಚುಲಿ ಏನು ಮಾಡಬಾರ್ದು, ಡಿಸ್ಟರ್ಬ್ ಮಾಡ್ತಾ ಹೋಗಬಾರ್ದು. ಈಗ ಒಂದು ಗಿಡ ಬೆಳೀತಿದೆ ಅಂತಂದರೆ ಅದರಿಂದ ಈ ಒಂದು ಅನಿಮಲ್ಗೆ ಏನಾಗಿರುತ್ತೆ, ಉಪಯೋಗ ಆಗಿರುವಂತಹ ಅಲ್ಲಿ ಒಂದು ಕ್ಲೈಮೇಟ್ ಸೃಷ್ಟಿಯಾಗಿರುತ್ತೆ. ಅದೆಲ್ಲ ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ಯಾವುದೇ ರೀತಿಯಾದಂಥ ಒಂದು ಮ್ಯಾಜಿಕ್ ಅನ್ನೋ ಥರ ಏನೋ ಅಲ್ಲ, ಅದು ಅವುಗಳಿಗೆ ಅದೊಂದು ಹ್ಯಾಬಿಟೇಟ್ ಆಗಿರುತ್ತೆ, ಆವಾಸ ಆಗಿರುತ್ತೆ. ಜಸ್ಟ್ ಇಷ್ಟಷ್ಟೇ. ಇದರಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಈ ಪಾಠನ ನಾವು ಇನ್ನೊಂದು ಪಾರ್ಟ್ ಆಗಿ ನೋಡೋಣ, ಬಿಕಾಸ್ ಇನ್ನೂ ಎಂಡೆಮಿಕ್ ಸ್ಪೀಷೀಸ್ ಬಗ್ಗೆ ಇದೆ, ಹಾಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಒಬ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ, ರೆಡ್ ಡಾಟಾ ಬುಕ್, ಮೈಗ್ರೇಷನ್, ಇದರಿಂದಾಗಿ ಯಾವ್ಯಾವ ರೀತಿಯಾಗಿ ನಾವು ಅನಿಮಲ್ಸ್ಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರುವಂತಹ ಅನಿಮಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.